ಇವತ್ತು ಎಲ್ಲೋ ಒಂದು ಕಡೆ ನೀವು ಏನು ಇವತ್ತು KPSS ಮೂಲಕ ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯಿಂದ ತಾವೆಲ್ಲರೂ ಕೂಡ ಸದಸ್ಯರು ತಮಗೆ ಬೇಕಾದಂಥ ಅಧ್ಯಕ್ಷರು ಮಾಡಿಕೊಂಡು ಸರ್ಕಾರದಿಂದ ತಾವು ಏನು ಅನುಷ್ಠಾನ ಸಮಿತಿಯ ಗ್ಯಾರಂಟಿದ ಅನುಷ್ಠಾನ ಸಮಿತಿ ಮಾಡಿಕೊಂಡು ಸುಮಾರಿಗೆ 30 ಕೋಟಿ ರೂಪಾಯಿ ಅನುದಾನವನ್ನು ಅವ್ರಿಗೆ ಇವತ್ತು ಸಂಬಳ ರೀತಿಯಲ್ಲಿ ಕೊಡ್ತಾ ಇದ್ರಿಂದ್ರಿಗಿನ ಈ ಸಂಬಳ ರೂಪದಲ್ಲಿ ಕೊಡೋಂಥ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ಇವತ್ತು ಆ ಸಂವಿಧಾನ ಅಂದ್ರಿಗಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವತೆಗೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸಾಮಾಜಿಕ ನ್ಯಾಯ ಅಂದಂತ ಹೇಳಿದಂಥ ನಾಯಕರು ಇವತ್ತು ಯಾವ ಸಾಮಾಜಿಕ ನ್ಯಾಯ ಕೊಡಿಸಿದ್ರಿ ಹೇಳಲ್ಲ. ನೀವು ಹೇಳ್ತಿರಲ್ಲಪ್ಪ ಸಾಮಾಜಿಕ ನ್ಯಾಯ ಅಂದ್ರಿಗಿನ ಎಷ್ಟು ಸಾಮಾಜಿಕ ನ್ಯಾಯದಲ್ಲಿ ಎಷ್ಟು ಮಂದಿ SCಗಳು ಕೊಟ್ಟಿದ್ರಿ, ಎಷ್ಟು ಮಂದಿ STಗಳು ಕೊಟ್ಟಿದ್ರಿ, ಎಷ್ಟು ಮಂದಿ OBCಗಳು ಕೊಟ್ಟಿದ್ರಿ, ಇವೆಲ್ಲ ಕೂಡ ಸಾಮಾಜಿಕ ನ್ಯಾಯ ಕೆಳಗಡೆ ಬರಬೇಕಾದ ಅವದೆಲ್ಲ ಲಿಸ್ಟ್ ಕೊಟ್ರಲ್ಲ. ಇವತ್ತು ಎಲ್ಲವನ್ನು ಕೂಡ ತಾವೇ ಗಾಳಿಗೆ ತೂರ್ತೀರಿ. ಇವತ್ತು ಸಂವಿಧಾನ ಅಂತೀರಿ, ಸಂವಿಧಾನದಲ್ಲಿದ್ದಂಥ ಸಾಮಾಜಿಕ ನ್ಯಾಯವನ್ನು ಕಾಪಾಡೋಕ್ಕಾಗಲ್ಲ. ಎಷ್ಟು ಮಂದಿ ಇವತ್ತು ಈ ರಾಜ್ಯದಲ್ಲಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಎಷ್ಟು ಮಂದಿ ಇವತ್ತು ಅವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಕೆಲಸನೂ ಕೊಟ್ಟಿದ್ರಿ. ಅಕಸ್ಮಿತವಾಗಿ ಒಬ್ಬ ಸರ್ಕಾರಿ ನೌಕರ TADA ಕ್ಲೇಮ್ ಮಾಡ್ಕೋಬೇಕಾದ್ರೆ ಅವ್ರದ್ದು ಪ್ರೊಸೀಜರ್ ಇರ್ತಾ, ಪ್ರೊಸೀಜರ್ ಪ್ರಕಾರ ಓದಂಥ ಟ್ರಾವೆಲಿಂಗ್ ಅಲೌನ್ಸ್ ಇತ್ತು, ಟಿಕೆಟ್ಸ್ ಕೊಡಬೇಕು, ರೂಮಲ್ಲಿ ಇದ್ದಂಥದ್ದು ಕೊಡಬೇಕು, ಅವ್ರಿಗೆ ಏನೇನು ವ್ಯವಸ್ಥೆ ಇದೆ ಅವೆಲ್ಲ ಕೊಡಬೇಕು. ಎಲ್ಲವನ್ನು ಕೂಡ ಬಿಟ್ಟು ಇವತ್ತು ಈ ರೀತಿ ನೀವು ಮಾನದಂಡನೆ ಮಾಡಿಕೊಂಡು ಈ ರೀತಿ ಎಲ್ಲೋ ಒಂದು ಕಡೆ ಪತ್ರದ ಮೂಲಕ ಇವತ್ತು ನಾವು ಏನು ಹೇಳಿದ್ದೆ ನಡೀತನ್ನಂಥ ಕಾರಣದಿಂದ ತಾವು ಏನು ಇವತ್ತು ಈ ರೀತಿ ಮಾಡಿದ್ರು ಭಾಳಷ್ಟು ನೋವಿನ ಸಂಗತಿ. ಹಂಗಾಗಿ ಅಲ್ಲ ಇದು ಮಾಡಿರೋದೇ ಯಾವುದೇ ನಿಯಮಾವಳಿಗಳಲ್ಲಿ ಇಲ್ಲ, ಯಾವುದು ಕಾನೂನಲ್ಲಿ ಕೂಡ ಇವ್ರನ್ನ ಅಲ್ಲ ಇವಾಗ ಯಾವ ರೀತಿಯಲ್ಲಿ ಇವ್ರನ್ನ ಇವಾಗ ಸರ್ಕಾರಿ ರೊಕ್ಕ ಸರ್ಕಾರಿ ನೌಕರಸರು ಕೊಟ್ಟರೆ ಬರಲ್ಲ. ಸರ್ಕಾರಿ ನೌಕರಸರನ್ನ ನಾವು ಮಾಡ್ಕೋಬೇಕಂದ್ರೆ ಏನು ಮಾನದಂಡ ಇರಬೇಕು, ಏನಿರ್ಬೇಕು, ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು, ಇವತ್ತು ನೇಮಕಾತಿಗಳಿಗೆ ಯಾವ್ಯಾವ ಮೀಸಲಾತಿ ಏನಿರಬೇಕು ಅವೆಲ್ಲ ಕೂಡ ಪಾಲಿಸಬೇಕಾಗುತ್ತಲ್ಲ. ಹಂಗಾಗಿ ಇವತ್ತು ಇದನ್ನ ಕೂಡಲೇ ಎಲ್ಲ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ಏನು ಮಾಡಿದಾರೋ ಅವರು ತಕ್ಷಣ ಆದರೆ ಇವತ್ತು ಎಲ್ಲ ಕೂಡ ನಿಯಮಗಳು ಗಾಳಿಗೆ ತೂರಿರೋ ಕಾರಣ ಇದರ ತಕ್ಷಣ ಅದನ್ನು ನಿಲ್ಲಿಸಬೇಕು, ರದ್ದು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಪ್ರಜಾಪ್ರಭುತ್ವವನ್ನು ಉಳಿಸೋಂಥ ಕೆಲಸ ಮಾಡಬೇಕು, ಸಂವಿಧಾನವನ್ನು ಕೂಡ ಉಳಿಸೋಂಥ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ.